ಹಲೋ ಫ್ರೆಂಡ್ಸ್, ನಮಸ್ಕಾರ. ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಲರ್ನ್ ಸ್ಪೋಕನ್ ಇಂಗ್ಲೀಷ್ 11 ಡೇಸ್ ಅನ್ನೋಂಥ ಈ ಸಿರೀಸ್ನಲ್ಲಿ ಇವತ್ತು ನಾವು 4ನೇ ದಿನದಲ್ಲಿ ವಿಷಯಗಳನ್ನ ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಈಗಾಗಲೇ 3rd ಡೇ ವಿಡಿಯೋದಲ್ಲಿ ನಾನು ನಿಮಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಮತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಸಿದ್ದೆ. ಇಂದಿನ ವಿಡಿಯೋದಲ್ಲಿ ಟೆನ್ಸಸ್ಗಳಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಆ ವಿಷಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ನ ಆನ್ ಮಾಡಿಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಹೇಗೆ ಮಾಡಬೇಕು ಫಸ್ಟ್ ಕಲಿಯೋಣ. ನೋಡಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕು ಅಂತಂತಂದರೆ ಇಲ್ಲೊಂದು ಫಾರ್ಮುಲಾ ಬರುತ್ತೆ. ಸೊ ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V3 ಪ್ಲಸ್ ಆಬ್ಜೆಕ್ಟ್. ಎಸ್, ಅಂದರೆ ಇಲ್ಲಿ ಕ್ರಿಯಾಪದದ 3ನೇ ರೂಪವನ್ನು ನೀವು ಬಳಸಬೇಕಾಗತ್ತೆ. ಈಗ ನಾನು ನಿಮಗೆ ಕ್ರಿಯಾಪದಗಳನ್ನು ಹೇಳಬೇಕಾದ್ರೆ ನಾನು ನಿಮಗೆ ಹೇಳಿದ್ದೆ, ಕ್ರಿಯಾಪದಗಳಿಗೆ ಮುಖ್ಯವಾಗಿ 3 ರೂಪಗಳು ಬರ್ತವೆ ಅಂತಂತಂದು. ಸೊ ಅಂದರೆ ಅವುಗಳು ಬಂದುಬಿಟ್ಟು V1, V2, V3. V1 ಅಂತಂದರೆ ಪ್ರೆಸೆಂಟ್ ಟೆನ್ಸ್, V2 ಅಂತಂದರೆ ಫಾಸ್ಟ್ ಟೆನ್ಸ್, ಆ್ಯಂಡ್ ದೆನ್ V3 ಅಂತಂದರೆ ಫಾಸ್ಟ್ ಪಾರ್ಟಿಸಿಪಲ್. ಅಂದರೆ ಇಲ್ಲಿ ಕ್ರಿಯಾಪದದ ಫಾಸ್ಟ್ ಪಾರ್ಟಿಸಿಪಲನ್ನು ನಾವು ಇಲ್ಲಿ ಯೂಸ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ ಗೋ ಅನ್ನೋದು V1, ಅದರ ಫಾಸ್ಟ್ ಟೆನ್ಸ್ ರೂಪ ವೆಂಟ್, ಆ್ಯಂಡ್ ದೆನ್ ಗಾನ್ ಅನ್ನೋದು V3. ಸೊ ಇಲ್ಲಿ V3ನ ನಾವು ಯೂಸ್ ಮಾಡಬೇಕು, ಅಂದರೆ ಗಾನ್ ಅನ್ನೋದನ್ನು ಇಲ್ಲಿ ನಾವು ಬಳಸಬೇಕಾಗತ್ತೆ. ಈಗ ಹಾಗೆಯೇ ಈಗ ಟೇಕ್, ಟುಕ್, ಟೇಕನ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಈಟ್, ಏಟ್, ಈಟನ್. ಅಂದರೆ ಈ ಕ್ರಿಯಾಪದಕ್ಕೇನು ಈ ರೀತಿ 3 ರೂಪಗಳಿರ್ತಾವಲ್ವ, ಅದರಲ್ಲಿ ನಾವು 3ನೇ ರೂಪವನ್ನು ಈ ಒಂದು ಟೆನ್ಸಲ್ಲಿ ನಾವು ಬಳಸಬೇಕು. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ ಒಂದು ಟೆನ್ಸಲ್ಲಿ 2 ಹೆಲ್ಪಿಂಗ್ ವರ್ಬ್ಗಳು ಬಳಕೆ ಆಗ್ತವೆ. ಫಸ್ಟ್ನೇದು ಬಂದುಬಿಟ್ಟು ಹ್ಯಾವ್, ಎರಡನೇದು ಬಂದುಬಿಟ್ಟು ಹ್ಯಾಸ್. ಇಲ್ಲಿ ಹ್ಯಾವನ್ನು ಐ, ಯು, ವಿ, ದೇಗಳಿಗೆ ನಾವು ಬಳಸಬೇಕಾಗತ್ತೆ. ಆ್ಯಂಡ್ ದೆನ್ ಹ್ಯಾಸ್ ಇದನ್ನು ಹಿ, ಸಿ ಮತ್ತು ಇಟ್ಗಳಿಗೆ ಬಳಸಬೇಕು. ಅಂದರೆ ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್, ಆ್ಯಂಡ್ ದೆನ್ ಹಿ ಹ್ಯಾಸ್, ಸಿ ಹ್ಯಾಸ್, ಇಟ್ ಹ್ಯಾಸ್. ಸರ್, ಈ ಹ್ಯಾವ್ ಮತ್ತು ಹ್ಯಾಸ್ಗಳನ್ನು ನಾವು ಟು ಹ್ಯಾವ್ ವರ್ಬಲ್ಲಿ ನೀವು ಹೇಳಬೇಕಾದ್ರೆ ಕಲಿಸಿದ್ರಲ್ವ ಅಂತ ನೀವು ಕೇಳ್ಬೋದು. ಎಸ್ ಫ್ರೆಂಡ್ಸ್, ಟು ಹ್ಯಾವ್ ವರ್ಬಲ್ಲಿ ಅವುಗಳು ಮೇನ್ ವರ್ಬ್ಗಳಾಗಿ ಬಳಕೆ ಆಗ್ತಾಯಿದ್ವು. ಅಂದರೆ ನಮ್ಮ ಹತ್ತಿರ ಇರುವಂಥ ವಸ್ತುಗಳ ಬಗ್ಗೆ ನಾವು ಮಾತನಾಡುವಾಗ ಆ ಕ್ರಿಯಾಪದಗಳನ್ನು ನಾವು ಬಳಸ್ತಾ ಇದ್ವಿ, ಅಲ್ಲೆವು ಮೇನ್ ವರ್ಬ್ ಆಗಿದ್ವು. ಇಲ್ಲಿ ಹ್ಯಾವ್ ಮತ್ತು ಹ್ಯಾಸ್ಗಳು ಇಲ್ಲೇನಾಗಿರ್ತವೆ, ಹೆಲ್ಪಿಂಗ್ ವರ್ಬ್ಗಳಾಗಿ ಇಲ್ಲಿ ಬಳಕೆ ಆಗ್ತವೆ. ನಾವು ಲೆಟ್ ಅಸ್ ಸಿ ದ ಸೆಂಟೆನ್ಸ್ ಫಾರ್ಮೇಷನ್. ನೋಡಿ, ಮೊದಲು ಫಸ್ಟ್ ಪರ್ಸನ್ ಐ ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಐ ಹ್ಯಾವ್ ಗಾನ್ ಟು ಸ್ಕೂಲ್. ಅಂದರೆ ಇಲ್ಲಿ ಐ ಅನ್ನೋದು ಸಬ್ಜೆಕ್ಟ್, ಆ್ಯಂಡ್ ದೆನ್ ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದೆನ್ ಗಾನ್ ಅನ್ನೋದು ಇಲ್ಲಿ V3. ಇಲ್ಲಿ ಗೋ ಅಂತಂದು ಏನಿತ್ತು ಅದು ಗೋ, ವೆಂಟ್, ಗಾನ್. ಅಂದರೆ ಇಲ್ಲಿ ಗಾನ್ ಅನ್ನೋದು ಕ್ರಿಯಾಪದದ 3ನೇ ರೂಪ, ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಅಂದರೆ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಅಂತಂದರೆ ಏನು, ಕನ್ನಡದಲ್ಲಿ ನಾನು ಶಾಲೆಗೆ ಹೋಗಿದ್ದೇನೆ. ಅಂದರೆ ಫಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂತಂದ್ರೆ ಏನು, ಫಾಸ್ಟ್ನಲ್ಲಿ ಕ್ರಿಯೆ ನಡೆದಿರುತ್ತೆ, ಅಂದರೆ ಭೂತಕಾಲದಲ್ಲಿ ಕ್ರಿಯೆ ಆಲ್ರೆಡಿ ಆಗಿರುತ್ತೆ, ಅದರ ಇಂಪ್ಯಾಕ್ಟ್ ಇನ್ನೂ ಸಹ ಪ್ರೆಸೆಂಟಲ್ಲಿ ಇರುತ್ತೆ. ಆ ಸಮಯದಲ್ಲಿ ನಾವು ಇದನ್ನ ಬಳಕೆ ಮಾಡ್ತೀವಿ. ಅಂದರೆ ಇಲ್ಲಿ ಕ್ರಿಯೆ ಮುಗಿದು ಬಿಟ್ಟಿರುತ್ತೆ. ಓಕೆ, ಈಗ ಐ ಹ್ಯಾವ್ ಗಾನ್ ಟು ಸ್ಕೂಲ್ ಅಂತಂದರೆ ನಾನು ಶಾಲೆಗೆ ಹೋಗಿದ್ದೇನೆ. ಇಲ್ಲಿ ಶಾಲೆಗೆ ಹೋಗುವ ಕ್ರಿಯೆ ಮುಗಿದಿದೆ. ಅಂದರೆ ಅದರ ಅರ್ಥ ಏನು, ನಾನು ಮನೆಯಲ್ಲಿ ಇಲ್ಲ ಅಂತಂದು ಅರ್ಥ. ಓಕೆ, ಸೊ ನಾನು ಶಾಲೆಗೆ ಹೋಗಿದ್ದೇನೆ. ಸೊ ಇದು ಪಾಸಿಟಿವ್ ಸೆಂಟೆನ್ಸ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕು ಅಂತಂದರೆ ಹ್ಯಾವ್ ನಾಟ್ ಹಚ್ಚಬೇಕು. ರೈಟ್, ಐ ಹ್ಯಾವಂಟ್ ಅಥವಾ ಐ ಹ್ಯಾವ್ ನಾಟ್ ಗಾನ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗಿರುವುದಿಲ್ಲ. ರೈಟ್, ಅಥವಾ ಹೋಗಿಲ್ಲ ಅಂತಂದು ಹೇಳ್ಬೋದು ನೀವು. ರೈಟ್, ಹೋಗಿದ್ದೇನೆ, ಹೋಗಿಲ್ಲ. ಆಮೇಲೆ ನಾನು ಶಾಲೆಗೆ ಹೋಗಿದ್ದೇನೆಯೇ, ಹ್ಯಾವ್ ಐ ಗಾನ್ ಟು ಸ್ಕೂಲ್. ಪ್ರಶ್ನೆ ಮಾಡಬೇಕಾದಾಗ ಹ್ಯಾವನ್ನು ಮೊದಲು ತೆಗೆದುಕೊಂಡ್ಬರ್ಬೇಕಾಗತ್ತೆ. ಹ್ಯಾವ್ ಐ ಗಾನ್ ಟು ಸ್ಕೂಲ್. ನೆಕ್ಸ್ಟು ಹ್ಯಾವಂಟ್ ಐ ಗಾನ್ ಟು ಸ್ಕೂಲ್, ಅಂದರೆ ನಾನು ಶಾಲೆಗೆ ಹೋಗಿಲ್ಲವೇ, ನಾನು ಎಲ್ಲಿಗೆ ಹೋಗಿದ್ದೇನೆ, ವೇರ್ ಹ್ಯಾವ್ ಐ ಗಾನ್. ಇದು ಫಸ್ಟ್ ಪರ್ಸನ್ ಆಯಿತು. ಈಗ ಇದೇ ರೀತಿ ನಾವು ಯು ಮತ್ತು ವಿ ದೇಗಳಲ್ಲಿ ಈಗ ವಾಕ್ಯಗಳನ್ನು ಪ್ರಾಕ್ಟೀಸ್ ಮಾಡೋಣ. ಕಮ, ನನ್ನ ಜೊತೆಗೆ ಪ್ರಾಕ್ಟೀಸ್ ಮಾಡಿರಿ. ಯು ಹ್ಯಾವ್ ಗಾನ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗಿದ್ದೀರಿ. ಇದೇ ರೀತಿ ಯು ಹ್ಯಾವಂಟ್ ಗಾನ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗಿಲ್ಲ. ಈಗ ಇದನ್ನೇ ಪ್ರಶ್ನೆ ಮಾಡುವಾಗ ಹ್ಯಾವ್ ಯು ಗಾನ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗಿದ್ದೀರಾ. ಹ್ಯಾವಂಟ್ ಯು ಗಾನ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾವ್ ಯು ಗಾನ್, ನೀವೆಲ್ಲಿಗೆ ಹೋಗಿದ್ದೀರಿ. ಈಗ ಇದನ್ನೇ ವಿ ಅಲ್ಲಿ ವಿ ಹ್ಯಾವ್ ಗಾನ್ ಟು ಸ್ಕೂಲ್ ಅಂದರೇನು,
ನಾವು ಶಾಲೆಗೆ ಹೋಗಿದ್ದೇವೆ. ವಿ ಹ್ಯಾವಂಟ್ ಗಾನ್ ಟು ಸ್ಕೂಲ್. ನಾವು ಶಾಲೆಗೆ ಹೋಗಿಲ್ಲ. ಹ್ಯಾವ್ ಯು ಗಾನ್ ಟು ಸ್ಕೂಲ್? ನಾವು ಶಾಲೆಗೆ ಹೋಗಿದ್ದೇವೆಯೇ. ಹ್ಯಾವಂಟ್ ವಿ ಗಾನ್ ಟು ಸ್ಕೂಲ್? ನಾವು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾವ್ ವಿ ಗಾನ್? ನಾವು ಎಲ್ಲಿಗೆ ಹೋಗಿದ್ದೇವೆ. ಈಗ ಇದನ್ನೇ ಎಲ್ಲಿ ನೋಡ್ರಿ, ದೇ ಹ್ಯಾವ್ ಗಾನ್ ಟು ಸ್ಕೂಲ್ ಅಂದರೆ ಅವರು ಶಾಲೆಗೆ ಹೋಗಿದ್ದಾರೆ. ರೈಟ್. ದೇ ಹ್ಯಾವಂಟ್ ಗಾನ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗಿಲ್ಲ. ಹ್ಯಾವ್ ದೇ ಗಾನ್ ಟು ಸ್ಕೂಲ್? ಅವರು ಶಾಲೆಗೆ ಹೋಗಿದ್ದಾರೆಯೇ. ಹ್ಯಾವಂಟ್ ದೇ ಗಾನ್ ಟು ಸ್ಕೂಲ್? ಅವರು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾವ್ ದೇ ಗಾನ್. ಓಕೆ. ಇನ್ನು ಥರ್ಡ್ ಪರ್ಸನ್ ಹಿ ಸಿ ಇಟ್ಟಲ್ಲಿ ನಾವು ವಾಕ್ಯಗಳನ್ನ ರಚನೆಯನ್ನು ಮಾಡಬೇಕಾದಾಗ ಇಲ್ಲಿ ಹ್ಯಾವ್ ಬದಲಾಗಿ ಹ್ಯಾಸನ್ನು ಬಳಸಬೇಕಾಗತ್ತೆ. ಎಸ್. ಈಗ ನೋಡಿ, ಹಿ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂದರೆ ಅವನು ಶಾಲೆಗೆ ಹೋಗಿದ್ದಾನೆ. ಇದು ಫಸ್ಟ್ ಸೆಂಟೆನ್ಸ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದಾಗ ಹಿ ಹ್ಯಾಸಂಟ್ ಗಾನ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗಿಲ್ಲ. ಹ್ಯಾಸ್ ಹಿ ಗಾನ್ ಟು ಸ್ಕೂಲ್? ಅವನು ಶಾಲೆಗೆ ಹೋಗಿದ್ದಾನೆಯೇ. ಹ್ಯಾಸಂಟ್ ಹಿ ಗಾನ್ ಟು ಸ್ಕೂಲ್? ಅವನು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾಸ್ ಹಿ ಗಾನ್? ಅವನು ಎಲ್ಲಿಗೆ ಹೋಗಿದ್ದಾನೆ. ಓಕೆ. ನೆಕ್ಸ್ಟ್ ಇದೇ ರೀತಿ ಈಗ ಸಿಯಲ್ಲಿ ಸಿ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ಹೋಗಿದ್ದಾಳೆ. ಸಿ ಹ್ಯಾಸಂಟ್ ಗಾನ್ ಟು ಸ್ಕೂಲ್ ಅಂದರೆ ಅವಳು ಶಾಲೆಗೆ ಹೋಗಿಲ್ಲ. ಈಗ ಇದನ್ನೇ ಹ್ಯಾಸ್ ಸಿ ಗಾನ್ ಟು ಸ್ಕೂಲ್? ಅವಳು ಶಾಲೆಗೆ ಹೋಗಿದ್ದಾಳೆಯೇ. ಹ್ಯಾಸನ್ ಸಿ ಗಾನ್ ಟು ಸ್ಕೂಲ್? ಅವಳು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾಸ್ ಸಿ ಗಾನ್ ಅಂದರೆ ಅವಳು ಎಲ್ಲಿಗೆ ಹೋಗಿದ್ದಾಳೆ. ರೈಟ್. ಈಗ ಇದೇ ರೀತಿ ನೀವು ಇಟ್ಟಲ್ಲಿ ಮಾಡ್ಬೋದಾ? ಮಾಡ್ಬೋದು. ಇಟ್ ಹ್ಯಾಸ್ ಗಾನ್ ಟು ಸ್ಕೂಲ್ ಅಂದರೆ ಅದು ಶಾಲೆಗೆ ಹೋಗಿದೆ. ರೈಟ್. ಇಟ್ ಹ್ಯಾಸಂಟ್ ಗಾನ್ ಟು ಸ್ಕೂಲ್? ಅದು ಶಾಲೆಗೆ ಹೋಗಿಲ್ಲ. ದೆನ್ ಹ್ಯಾಸ್ ಇಟ್ ಗಾನ್ ಟು ಸ್ಕೂಲ್? ಅದು ಶಾಲೆಗೆ ಹೋಗಿದೆಯೇ. ಹ್ಯಾಸಂಟ್ ಇಟ್ ಗಾನ್ ಟು ಸ್ಕೂಲ್? ಅದು ಶಾಲೆಗೆ ಹೋಗಿಲ್ಲವೇ. ದೆನ್ ವೇರ್ ಹ್ಯಾಸ್ ಇಟ್ ಗಾನ್? ಅದು ಎಲ್ಲಿಗೆ ಹೋಗಿದೆ. ವೆಲ್ ಫ್ರೆಂಡ್ಸ್, ಸೊ ಈ ರೀತಿ ಇಲ್ಲಿ ಸೆಂಟೆನ್ಸ್ಗಳ ಸ್ಟ್ರಕ್ಚರ್ ಬರುತ್ತೆ. ಇನ್ನು ಈ ಒಂದು ಟೆನ್ಸನ್ನು ನಾವು ಯಾವ ಯಾವ ಸಂದರ್ಭಗಳಲ್ಲಿ ಬಳಕೆ ಮಾಡ್ಬೋದು ಅಂತ ಅನ್ನೋದನ್ನು ಕೆಲವಷ್ಟು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ನಾವು ಕಲಿಯೋಣ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇಲ್ಲಿ ಮೊದಲ ವಾಕ್ಯ ನೋಡಿ, ಮೈ ಬ್ರದರ್ ಹ್ಯಾಸ್ ಈಟನ್ ಆಲ್ ದ ಮ್ಯಾಂಗೋಸ್ ಅಂದರೇನು, ನನ್ನ ಸಹೋದರ ಎಲ್ಲ ಮಾವಿನ ಹಣ್ಣುಗಳನ್ನು ತಿಂದುಬಿಟ್ಟಿದ್ದಾನೆ ಅಂದರೆ ತಿಂದಿದ್ದಾನೆ. ಅಂದರೆ ಇಲ್ಲಿ ಆ ಮಾವಿನ ಹಣ್ಣುಗಳು ತಿನ್ನುವಂಥ ಕ್ರಿಯೆ ಫಾಸ್ಟಲ್ಲಿನೇ ಆಗಿದೆ, ಆದರೆ ಅದರ ಇಂಪ್ಯಾಕ್ಟ್ ಇನ್ನೂ ಪ್ರೆಸೆಂಟಲ್ಲಿ ಇದೆ. ಅಂದ್ರೇನು, ಈಗ ಮಾವಿನ ಹಣ್ಣುಗಳು ನಮಗೆ ತಿನ್ನಲಿಕ್ಕಿಲ್ಲ. ಸೊ ಈ ರೀತಿ ಫಾಸ್ಟ್ ಆ್ಯಕ್ಷನ್ಸ್ಗಳಾಗಿರುತ್ತೆ. ಅದರ ಇಂಪ್ಯಾಕ್ಟ್ ಅಂದರೆ ಅದರ ಪ್ರಭಾವ ಇನ್ನೂ ಪ್ರೆಸೆಂಟಲ್ಲಿರುತ್ತೆ. ಆ ಒಂದು ಸಂದರ್ಭಗಳಲ್ಲಿ ಈ ಒಂದು ಟೆನ್ಸಸನ್ನು ನಾವು ಬಳಸ್ಬೋದು. ನೆಕ್ಸ್ಟ್, ಮೈ ಫಾದರ್ ಹ್ಯಾಸ್ ಗಾನ್ ಟು ಆಫೀಸ್ ಅಂದರೇನು, ನನ್ನ ತಂದೆ ಈಗಾಗಲೇ ಆಫೀಸಿಗೆ ಹೋಗಿದ್ದಾರೆ. ಅಂದರೆ ಅದರ ಅರ್ಥ ಏನು, ಇಲ್ಲಿ ಆಫೀಸಿಗೆ ಹೋಗುವ ಕ್ರಿಯೆ ಆಲ್ರೆಡಿ ಮುಗಿದಿದೆ, ಅಂದರೆ ಅವರು ಈಗ ಮನೆಯಲ್ಲಿ ಇಲ್ಲ ಎಂದು ಅರ್ಥ. ಈ ರೀತಿ ಫಾಸ್ಟಲ್ಲಾಗಿರುವಂಥ ಆ್ಯಕ್ಷನ್ಸ್ಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀವಿ, ಬಟ್ ಅದರ ಇಂಪ್ಯಾಕ್ಟ್ ಪ್ರೆಸೆಂಟಲ್ಲಿ ಇದ್ದಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸಬೇಕಾಗತ್ತೆ. ಇನ್ನು ನೆಕ್ಸ್ಟು, ಐ ಹ್ಯಾವ್ ರಿಟನ್ ಎಕ್ಸಾಮ್ ಅಂದರೇನು, ನಾನು ಪರೀಕ್ಷೆಯನ್ನು ಬರೆದಿದ್ದೇನೆ. ಐ ಹ್ಯಾವ್ ಆಲ್ರೆಡಿ ರಿಟನ್ ಎಕ್ಸಾಮ್. ಈಗ ಪರೀಕ್ಷೆ ಬರೆಯುವ ಕ್ರಿಯೆ ಮುಗಿದಿದೆ, ಆದರೆ ಈಗ ಪ್ರೆಸೆಂಟಲ್ಲಿ ಐ ಆಮ್ ವೇಟಿಂಗ್ ಫಾರ್ ರಿಸಲ್ಟ್. ಈಗ ನಾನು ಫಲಿತಾಂಶಕ್ಕೆ ಕಾಯ್ತಾ ಇದ್ದೀನಿ. ಇಂಥ ಸಂದರ್ಭಗಳಲ್ಲಿ ನಾವು ಈ ರೀತಿ ಮಾತಾಡಬೇಕಾದಾಗ ಬಳಸ್ತೀವಿ. ಆ್ಯಂಡ್ ನೆಕ್ಸ್ಟ್, ಹಿ ಹ್ಯಾಸ್ ಹೆಲ್ಪ್ಡ್ ಮೀ ಸೆವೆರಲ್ ಟೈಮ್ಸ್. ಅವನು ನನಗೆ ಹಲವಾರು ಬಾರಿ ಸಹಾಯ ಮಾಡಿದ್ದಾನೆ. ಈ ರೀತಿ ನನಗೆ ಹಲವಾರು ಬಾರಿ ಸಹಾಯ ಮಾಡಿದ್ದಾರೆ, ನಾನು ಹಲವಾರು ಬಾರಿ ಅಲ್ಲಿ ಹೋಗಿದ್ದೇನೆ, ಈ ಕ್ರಿಯೆ ಮಾಡಿದ್ದೇನೆ ಅಂತಂದು ಏನು ಮಾತಾಡ್ತಾ ಇರ್ತೀವಿ, ಅಂಥ ಸಂದರ್ಭಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಬಳಸ್ತೀವಿ. ಇನ್ನು ನೆಕ್ಸ್ಟ್ ವಾಕ್ಯ ನೋಡಿ, ಐ ಹ್ಯಾವ್ ಬೀನ್ ಟು ಮೈಸೂರು ಅಂದರೆ ನಾನು ಮೈಸೂರಿಗೆ ಹೋಗಿ ಬಂದಿದ್ದೇನೆ. ಅಂದರೆ ನಾವು ಅಲ್ಲಿಗೆ ಹೋಗಿ ಬಂದಿರ್ತೀವಿ, ಇಲ್ಲಿಗೆ ಹೋಗಿ ಬಂದಿದ್ದೀನಿ ಅಂತ ನಾನು ಏನು ಹೇಳ್ತಾ ಇರ್ತೀನಲ್ವ, ಆ ವಿಷಯಗಳನ್ನ ಮಾತಾಡುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಈಗ ನಾನು ಅಮೇರಿಕಾಗೆ ಹೋಗಿ ಬಂದಿದ್ದೀನಿ, ಐ ಹ್ಯಾವ್ ಬೀನ್ ಟು ಅಮೇರಿಕಾ. ನಾನು ಡೆಲ್ಲಿಗೆ ಹೋಗಿ ಬಂದಿದ್ದೀನಿ, ಐ ಹ್ಯಾವ್ ಬೀನ್ ಟು ಡೆಲ್ಲಿ. ರೈಟ್. ಈ ರೀತಿಯಾಗಿ. ನೆಕ್ಸ್ಟ್, ಹ್ಯಾವ್ ಯು ಎವರ್ ಬೀನ್ ಟು ಆಗ್ರಾ. ನೀವು ಯಾವಾಗಾದರೂ ಆಗ್ರಾಗೆ ಹೋಗಿ ಬಂದಿದ್ದೀರಾ. ಆರ್ ಹ್ಯಾವ್ ಯು ಸೀನ್ ತಾಜ್ ಮಹಲ್, ನೀವು ತಾಜ್ ಮಹಲ್ ನೋಡಿದ್ದೀರಾ. ಈ ರೀತಿ ನೀವು ಅದನ್ನು ನೋಡಿದ್ದೀರಾ, ಇದನ್ನು ನೋಡಿದ್ದೀರಾ, ಈ ರೀತಿಯ ವಾಕ್ಯಗಳನ್ನ ಮಾತನಾಡುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ನಾವು ಬಳಸ್ತೀವಿ. ಬೈ ದ ವೇ, ಇಫ್ ಯು ಆಸ್ಕ್ ಮೀ ಹ್ಯಾವ್ ಯು ಸೀನ್ ತಾಜ್ ಮಹಲ್, ಎಸ್ ಐ ಕ್ಯಾನ್ ಸೇ ಎಸ್ ಐ ಹ್ಯಾವ್ ಸೀನ್ ತಾಜ್ ಮಹಲ್ ಬಿಕಾಸ್ ಲಾಸ್ಟ್ ಇಯರ್ ಐ ಹ್ಯಾಡ್ ಬೀನ್ ಟು ಆಗ್ರಾ. ಹೋದ ವರ್ಷ ನಾನು ಆಗ್ರಾಗೆ ಹೋಗಿ ತಾಜ್ ಮಹಲ್ನ ಫ್ಯಾಮ್ಲಿ ಸಮೇತ ನೋಡಿ ಬಂದಿದ್ದೆ. ಅದಕ್ಕೆ ನಾನು ಹೇಳ್ತೀನಿ ಎಸ್ ಐ ಹ್ಯಾವ್ ಸೀನ್ ತಾಜ್ ಮಹಲ್ ಅಂತಂದು. ಬೈ ದ ವೇ, ಹ್ಯಾವ್ ಯು ಬೀನ್ ಟು ಆಗ್ರಾ,
ಹ್ಯಾವ್ ಯು ಸೀನ್ ತಾಜ್ ಮಹಲ್? ಇಫ್ ಯು ಹ್ಯಾವ್ ಸೀನ್, ಪ್ಲೀಸ್ ದೆನ್ ಟೈಪ್ ಇನ್ ಅ ಕಾಮೆಂಟ್ ಬಾಕ್ಸ್ ಎಸ್ ಐ ಹ್ಯಾವ್ ಅಂತಂದು ಟೈಪ್ ಮಾಡಿದ್ರಾ? ಎಸ್. ನೆಕ್ಸ್ಟ್ ವಾಕ್ಯ ನೋಡಿ, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ನೀವು ಮಧ್ಯಾಹ್ನದ ಊಟ ಮಾಡಿದ್ದೀರಾ? ಈಗ ಇದನ್ನೇ ನೀವು ರಾತ್ರಿ ಊಟ ಮಾಡಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್? ಎಸ್. ಈಗ ಈ ರೀತಿಯಾಗಿ ನೀವು ಊಟ ಮಾಡಿದ್ದೀರಾ ಅಂತಂದು ಕೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ಅದೇ ರೀತಿ ನಿಮ್ಮ ಚಹಾ ಆಗಿದೆಯೇ? ಹ್ಯಾವ್ ಯು ಹ್ಯಾಡ್ ಯುವರ್ ಟೀ? ನಿಮ್ಮ ನಾಷ್ಟ ಆಗಿದೆಯೇ? ಹ್ಯಾವ್ ಯು ಹ್ಯಾಡ್ ಯುವರ್ ಬ್ರೇಕ್ಫಾಸ್ಟ್? ಈ ರೀತಿ ನಿಮ್ಮ ಬ್ರೇಕ್ಫಾಸ್ಟ್ ಆಗಿದೆಯಾ, ಲಂಚ್ ಆಗಿದೆಯಾ, ಡಿನ್ನರ್ ಆಗಿದೆಯಾ ಅಂತ ನೀವು ಇನ್ನೊಬ್ರಿಗೆ ಕೇಳ್ತಾ ಇರ್ತೀರಲ್ವ, ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನೀವು ಕೇಳಬೇಕಾಗತ್ತೆ. ಬೈ ದ ವೇ, ಸೊ ರೈಟ್ ನಾವು ಐ ಹ್ಯಾವ್ ಹ್ಯಾಡ್ ಮೈ ಬ್ರೇಕ್ಫಾಸ್ಟ್. ನಾನು ಈಗ ತಾನು ನನ್ನ ಬ್ರೇಕ್ಫಾಸ್ಟ್ನ ಮುಗಿಸಿದ್ದೇನೆ. ಬೈ ದ ವೇ, ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ನೀವು ಲಂಚ್ ಮಾಡಿದ್ದೀರಾ? ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್? ನೀವು ಡಿನ್ನರ್ ಮಾಡಿದ್ದೀರಾ? ಎಸ್. ವೆಲ್ ಫ್ರೆಂಡ್ಸ್, ಈಗ ಇಂಗ್ಲೀಷಲ್ಲಿ ಏನಾಗುತ್ತೆ ಅಂತಂದರೆ, ನಿಮ್ಮ ಮಧ್ಯಾಹ್ನ ಊಟ ಆಗಿದೆಯಾ ಅಂತಂದು ಕೇಳಲಿಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್ ಅಂತಂದು ಕೇಳಬೇಕು. ನಿಮ್ಮ ರಾತ್ರಿ ಊಟ ಆಗಿದೆಯಾ ಅಂತಂದಲಿಕ್ಕೆ ಹ್ಯಾವ್ ಯು ಹ್ಯಾಡ್ ಯುವರ್ ಡಿನ್ನರ್ ಅಂತಂದು ಕೇಳಬೇಕು. ಬಟ್ ಕನ್ನಡದಲ್ಲಿ ನಾವು ಆ ರೀತಿಯಾಗಿ ಮಾತನಾಡೋದು ತುಂಬ ಕಡಿಮೆ, ರೈಟ್? ನಾವು ಮಧ್ಯಾಹ್ನ ಆದರೂ ಇರ್ಬೋದು, ರಾತ್ರಿ ಆದರೂ ಇರ್ಬೋದು, ನಿಮ್ಮ ಊಟ ಆಗಿದೆಯಾ ಅಂತಂದು ಅಷ್ಟೇ ಕೇಳ್ತೀವಿ. ಆ ರೀತಿ ಇಂಗ್ಲೀಷಲ್ಲಿ ಕೇಳಬೇಕಾದಾಗ ಹ್ಯಾವ್ ಯು ಹ್ಯಾಡ್ ಯುವರ್ ಮೀಲ್ಸ್ ಅಂತಂದು ನೀವು ಕೇಳ್ಬೋದು. ಅಥವಾ ನಿಮಗೆ ಅದು ಉದ್ದ ಸೆಂಟೆನ್ಸ್ ಆಗುತ್ತೆ ಅಂತಂದರೆ ಹ್ಯಾವ್ ಯು ಡೈನ್ಡ್ ಅಂತಂತಂದು ಸಹ ನೀವು ಕೇಳ್ಬೋದು. ವೆಲ್, ಸೊ ಈ ರೀತಿ ನಿಮ್ಮ ಚಹಾ ಆಗಿದೆಯಾ? ಹ್ಯಾವ್ ಯು ಹ್ಯಾಡ್ ಯುವರ್ ಟೀ? ನಿಮ್ಮ ನಾಷ್ಟ ಆಗಿದೆಯಾ? ನಿಮ್ಮ ಮಧ್ಯಾಹ್ನದ ಊಟ ಆಗಿದೆಯಾ? ಈ ರೀತಿ ವಾಕ್ಯಗಳನ್ನ ಮಾತನಾಡುವಾಗ ನಾವು ಇಂಗ್ಲೀಷಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸನ್ನು ಬಳಸ್ತೀವಿ. ನೆಕ್ಸ್ಟ್, ಹ್ಯಾವ್ ಯು ಎವರ್ ಹರ್ಡ್ ಅಬೌಟ್ ವೀರಪ್ಪನ್? ನೀವು ವೀರಪ್ಪನ ಬಗ್ಗೆ ಯಾವಾಗಾದರೂ ಕೇಳಿದ್ದೀರಾ? ಈ ರೀತಿ ಅವ್ರ ಬಗ್ಗೆ ಕೇಳಿದ್ದೀರಾ, ಇವ್ರ ಬಗ್ಗೆ ಕೇಳಿದ್ದೀರಾ ಅಂತನ್ನುವಂಥ ವಾಕ್ಯಗಳನ್ನ ಮಾತನಾಡುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಳಸ್ತೀವಿ. ಸೊ ಅಂದರೆ ಒಂದು ನೆನಪಲ್ಲಿ ಇಟ್ಕೊಳ್ಳಿ, ಫಾಸ್ಟಲ್ಲಿ ಆ್ಯಕ್ಷನ್ ಆಗಿರುತ್ತೆ, ಆದರೆ ಇಂಪ್ಯಾಕ್ಟ್ ಇನ್ನೂ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಳಸಬೇಕು. ಎಸ್ ಫ್ರೆಂಡ್ಸ್, ಈಗ ಇದೇ ರೀತಿ ಇದನ್ನ ನಾವು ಸ್ಪೋಕನ್ ಪ್ರಾಕ್ಟೀಸಲ್ಲಿ ಕ್ವಶನ್ಸ್ಗಳನ್ನ ಕೇಳಿದಾಗ ಆನ್ಸರ್ ಯಾವ ರೀತಿಯಾಗಿ ಈ ಟೆನ್ಸಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ಹ್ಯಾವ್ ಯು ಬೀನ್ ಟು ಅಮೇರಿಕಾ ಅಂತ ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ನೀವು ಅಮೇರಿಕಾಗೆ ಹೋಗಿ ಬಂದಿದ್ದೀರಾ? ಈಗ ನೀವು ಹೋಗಿದ್ದರೆ ಎಸ್ ಐ ಹ್ಯಾವ್ ಅಂತೀರಿ, ಇಲ್ಲ ಅಂತ ನೋ ಐ ಹ್ಯಾವಂಟ್ ಅಂತಂದು ಹೇಳಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನಿಮ್ಮ ಉತ್ತರ ಪಾಸಿಟಿವ್ ಆಗಿದ್ದರೆ ಎಸ್ ಐ ಹ್ಯಾವ್ ಅಂತಂದು ಹೇಳಬೇಕು. ನೆಗೆಟಿವ್ ಆಗಿದ್ದರೆ ನೋ ಐ ಹ್ಯಾವಂಟ್ ಅಂತಂದು ಹೇಳಬೇಕು. ಓಕೆ, ನಾವು ಲೆಟಸ್ ಪ್ರಾಕ್ಟೀಸ್ ಸಮ್ ಎಕ್ಸಾಂಪಲ್ಸ್. ಹ್ಯಾವ್ ಯು ಹ್ಯಾಡ್ ಯುವರ್ ಲಂಚ್? ಎಸ್ ಐ ಹ್ಯಾವ್. No, I haven't. Have you had your breakfast? Yes, I have. No, I haven't. Have you written exam? Yes, I have. No, I haven't. Have you completed your work? Yes, I have. No, I haven't. Have you had your tea? Yes, I have. No, I haven't. Have you had your meals? Yes, I have. No, I haven't. Have you seen Dhurandhar movie? Yes, I have. No, I haven't. Have you seen Bangarada Manusha movie? Yes, I have. No, I haven't. ಸೊ ಈ ರೀತಿ ನೀವು ಹ್ಯಾವ್ ಯು ಅಂತಂದು ಪ್ರಶ್ನೆ ಬಂದಾಗ ಎಸ್ ಐ ಹ್ಯಾವ್ ಮತ್ತು ನೋ ಐ ಹ್ಯಾವೆಂಟ್ ಅಂತಂದು ನೀವು ಉತ್ತರವನ್ನು ಕೊಡ್ಬೋದು. ಓಕೆ ಫ್ರೆಂಡ್ಸ್, ಈ ರೀತಿ ನೀವು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತಗೊಂಡು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಮಾಡ್ತೀರಲ್ವಾ? ವಂಡರ್ಫುಲ್. ಸೊ ಮೈ ಡಿಯರ್ ಫ್ರೆಂಡ್ಸ್, ಪ್ಲೀಸ್ ಲೈಕ್ ದಿಸ್ ವಿಡಿಯೋ. ಈ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಎಷ್ಟೋ ಜನ ನೋಡ್ತೀರಿ, ಯೂಸ್ಫುಲ್ ಇದ್ದರೂ ಹಾಗೆ ಹೋಗ್ತಾ ಇರ್ತೀರಾ, ಹಾಗೆ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋ ನೀವು ಎಷ್ಟು ಲೈಕ್ ಮಾಡ್ತೀರಲ್ಲ ಅಷ್ಟು ಯೂಟ್ಯೂಬ್ ಏನು ಮಾಡುತ್ತೆ ಅಂತಂದರೆ ಇದನ್ನು ಬೇರೆ ಬೇರೆ ಜನರಿಗೆ ಅದು ಶೇರ್ ಮಾಡುತ್ತೆ. ಆದ್ದರಿಂದ ಈ ವಿಡಿಯೋನ ಎಷ್ಟು ಸಾಧ್ಯ ಆಗುತ್ತಷ್ಟು ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಆಯಿತು. ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಯೋಣ. ವೆಲ್ ಫ್ರೆಂಡ್ಸ್, ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ನಾನು ನಿಮಗೆ ಹೇಳ್ಕೊಡೋಕ್ಕಿಂತ ಮುಂಚೆ ನೋಡಿ, ನಾನು ಈಗಾಗಲೇ ಹೇಳಿದ್ದೀನಿ, ಬರ್ತಾ ಇರುವಂಥ 20ನೇ ತಾರೀಕಿನಿಂದ ಹೊಸ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ನೀವೇನಾದರೂ ಆ ಒಂದು ಬ್ಯಾಚಿಗೆ ಸೇರಬೇಕು ಅಂತಂತಂದರೆ ಸೊ ಕೆಳಗಡೆ ಕಾಣಿಸ್ತಾರಂಥ ನಂಬರ್ಗೆ ಕಾಲ್ ಮಾಡಿ. ಈಗಲೇ ಅನೇಕ ಜನ ಈ ಒಂದು ಬ್ಯಾಚಿಗೆ ಸೇರ್ತಾ ಇದ್ದಾರೆ. ನೋಡಿ, ವರ್ಷಕ್ಕೆ ಒಮ್ಮೆ ಮಾತ್ರ ನಾನು ಈ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಬ್ಯಾಚನ್ನು ನಾನು ಕಂಡಕ್ಟ್ ಮಾಡೋದು. ಆದ್ದರಿಂದ ದಿಸ್ ಈಸ್ ದ ಆಪರ್ಚುನಿಟಿ. ಎಸ್, ಈ ಒಂದು ವಿಡಿಯೋಸ್ಗಳ ಮೂಲಕ ನೀವು ಕಲಿತಾ ಇದ್ದೀರಿ, ಬಟ್ ಇನ್ನೂ ಹೆಚ್ಚು ನೇರವಾಗಿ ನನ್ನಿಂದ ವಿಷಯಗಳನ್ನ ಕಲಿಬೇಕು ಅಂತಂತಂದರೆ ಈ ಆನ್ಲೈನ್ ಬ್ಯಾಚಿಗೆ ನೀವು ಜಾಯ್ನ್ ಆಗಿ ಇನ್ನೂ ಹೆಚ್ಚು ಪರ್ಫೆಕ್ಟ್ ಆಗ್ಬೋದು. ಅದಕ್ಕೋಸ್ಕರ ಕೆಳಗಡೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಲ್ ಮಾಡಿ ಎನ್ಕ್ವೈರಿ ಮಾಡಿಬಿಟ್ಟು ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗಿ. ವೆಲ್ ಫ್ರೆಂಡ್ಸ್, ಎಸ್, ನೆಕ್ಸ್ಟ್
ನಾವು ಲೆಟ್ ಅಸ್ ಸಿ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಯಸ್ ಟೆನ್ಸ್ ಅಂತಂದರೆ ಈಗ ಇಲ್ಲಿ ನೋಡ್ರಿ, ಆ್ಯಕ್ಚುಲಿ ಈ ಒಂದು ಟೆನ್ಸಲ್ಲಿ ನಾವು ವಾಕ್ಯಗಳ ರಚನೆಯನ್ನು ಮಾಡಬೇಕಾದಾಗ ಇಲ್ಲಿ ಒಂದು ಫಾರ್ಮುಲಾ ಬರುತ್ತೆ. ಅದು ಬಂದುಬಿಟ್ಟು ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ V1 ಪ್ಲಸ್ ING ಫಾರ್ಮ್ ಪ್ಲಸ್ ಆಬ್ಜೆಕ್ಟ್. ನೀವೇನು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸನ್ನು ಮಾಡಬೇಕಾದಾಗ ನೀವೇನು ಫಾರ್ಮುಲಾ ನೋಡಿದ್ರಿ ಅದೇ ರೀತಿ ಫಾರ್ಮುಲಾ ಈ ಒಂದು ಟೆನ್ಸಲ್ಲಿಯೂ ಸಹ ಬರುತ್ತೆ. ಹಾಗಾದರೆ ಇಲ್ಲಿ ಎರಡು ಹೆಲ್ಪಿಂಗ್ ವರ್ಬ್ಸ್ಗಳು ಯೂಸ್ ಆಗ್ತವೆ ಮಾಡಿ ಫ್ರೆಂಡ್ಸ್. ಒಂದು ಬಂದುಬಿಟ್ಟು ಹ್ಯಾವ್ ಬೀನ್, ಇನ್ನೊಂದು ಹ್ಯಾಸ್ ಬೀನ್ ಅಂತಂತಂದು. ಇಲ್ಲಿ ಹ್ಯಾವ್ ಬೀನ್ ಅಂತಂತನ್ನೋದು ಐ ಯು ವಿ ದೇಗೆ ಯೂಸ್ ಆಗುತ್ತೆ ಮತ್ತು ಹ್ಯಾಸ್ ಬೀನ್ ಅಂತನ್ನೋದು ಹಿ ಸಿ ಇಟ್ಗಳಿಗೆ ಬಳಕೆಯಾಗುತ್ತೆ. ಹಾಗಾದರೆ ಈಗ ಸೆಂಟೆನ್ಸ್ ಸ್ಟ್ರಕ್ಚರ್ ಯಾವ ರೀತಿ ಆಗುತ್ತೆ ನೋಡೋಣ. ಸೊ ಹಾಗಾದರೆ ಈಗ ಫಸ್ಟ್ ಪರ್ಸನಲ್ಲಿ ನಾವು ಈ ಒಂದು ಟೆನ್ಸಲ್ಲಿ ವಾಕ್ಯವನ್ನು ಮಾಡಬೇಕಾದಾಗ ನೋಡಿ, ಐ ಹ್ಯಾವ್ ಬೀನ್ ಟು ಗೋಯಿಂಗ್ ಟು ಸ್ಕೂಲ್ ಅಂದರೆ ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ. ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸು ಎಲ್ಲಿ ನಾವು ಬಳಸ್ತೀವಿ ಅಂತಂತಂದರೆ ನೋಡಿರಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ಕ್ರಿಯೆ ಜಸ್ಟ್ ಸ್ಟಾರ್ಟ್ ಆಗೋದ್ರಲ್ಲಿತ್ತು, ಇನ್ನೂ ಆಗಿರಲಿಲ್ಲ. ಅಂದರೆ ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸ ಕ್ರಿಯೆಗಳನ್ನು ನಾವು ಮಾತಾಡುವಾಗ ಆ ಒಂದು ಟೆನ್ಸನ್ನು ಬಳಸ್ತಾ ಇದ್ದೀವಿ. ಈಗ ಐ ಗೋ ಟು ಸ್ಕೂಲ್ ಅಂತಂದು ಅಂತಿದ್ವಿ, ಅಂದರೆ ನಾನು ಇನ್ನೂ ಶಾಲೆಗೆ ಹೋಗುವಂಥ ಕ್ರಿಯೆ ಸ್ಟಾರ್ಟ್ ಮಾಡಲಿ, ಜಸ್ಟ್ ನಾನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ರೈಟ್. ನೆಕ್ಸ್ಟ್ ಈಗ ಕಂಟಿನ್ಯೂಸ್ ಟೆನ್ಸಲ್ಲಿ ನಾನು ಶಾಲೆಗೆ ಹೋಗುತ್ತಿದ್ದೇನೆ ಅಂದರೆ ಹೋಗುವ ಕ್ರಿಯೆ ಅಲ್ಲಿ ನಡೀತಾ ಇತ್ತು. ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ನಾನು ಶಾಲೆಗೆ ಹೋಗಿದ್ದೇನೆ, ಐ ಹ್ಯಾವ್ ಗಾನ್ ಟು ಸ್ಕೂಲ್ ಅಂತ ನಾನು ಹೋಗುವ ಕ್ರಿಯೆ ಮುಗಿದಿದೆ. ಆದರೆ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಅಂತಂದ್ರೇನು, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆ ಅಂದರೆ ಹೋಗುವ ಕ್ರಿಯೆ ಸ್ಟಾರ್ಟ್ ಆಗಿ ಬಹಳ ಹೊತ್ತಾಯಿತು, ಆ ಕ್ರಿಯೆ ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾನೇ ಇದೆ. ಇಂತಹ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ನಾವು ಯೂಸ್ ಮಾಡಬೇಕಾಗತ್ತೆ. ಅಂದರೆ ನಾನು ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಶಾಲೆಗೆ ಹೋಗುತ್ತಲೇ ಇದ್ದೇನೆ, ಇನ್ನೂ ಹೋಗುವ ಕ್ರಿಯೆ ಮುಗಿದಿಲ್ಲ. ಯಾಕಂತಂದರೆ ಆ್ಯಸ್ ಎ ಸ್ಟೂಡೆಂಟಾಗಿ ನಾನೇನು ಮಾಡ್ತಾಯಿದ್ದೆ, ನಾನು ಕಲಿತಾ ಇರಬೇಕಾದ್ರೆ ಶಾಲೆಗೆ ಹೋಗ್ತಾಯಿದ್ದೆ. ಆನಂತರ ನನ್ನ ಗ್ರ್ಯಾಜುಯೇಷನ್ ಮುಗಿಸಿ ಟೀಚರ್ ಆದಮೇಲೆ ಈಗಲೂ ಶಾಲೆಗೆ ಹೋಗುತ್ತಲೇ ಇದ್ದೇನೆ, ರೈಟ್. ಸೊ ಈ ರೀತಿ ಒಂದು ಶಾಲೆಗೆ ಹೋಗುವಂಥ ಕ್ರಿಯೆ ಪ್ರಾರಂಭವಾಗಿ ಬಹಳ ಒಂದು ಹಿಂದಿನಿಂದ ಅಂದರೆ ಬಹಳ ಹಿಂದೆ ಆ ಕ್ರಿಯೆ ಸ್ಟಾರ್ಟ್ ಆಗಿದೆ, ಅದು ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾ ಇದೆ ಅನ್ನುವಂಥ ಸಂದರ್ಭಗಳಲ್ಲಿ ಈ ರೀತಿಯ ವಾಕ್ಯಗಳನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸಲ್ಲಿ ಬಳಸ್ತೀವಿ. ಇಲ್ಲಿಗೆ ನೋಡಿರಿ, ಐ ಅನ್ನೋದು ಸಬ್ಜೆಕ್ಟ್, ಹ್ಯಾವ್ ಬೀನ್ ಅನ್ನೋದು ಹೆಲ್ಪಿಂಗ್ ವರ್ಬ್, ಆ್ಯಂಡ್ ದೆನ್ ಗೋ ಅನ್ನೋದು V1, ಅದಕ್ಕೆ ING ಆ್ಯಡ್ ಆಗಿ ಗೋಯಿಂಗ್ ಆಗಿದೆ. ಟು ಸ್ಕೂಲ್ ಅನ್ನೋದು ಆಬ್ಜೆಕ್ಟ್. ಇದು ಫಸ್ಟ್ ಸೆಂಟೆನ್ಸ್. ಈಗ ಇದನ್ನೇ ನೀವು ನೆಗೆಟಿವ್ ಮಾಡಬೇಕಾದ್ರೆ ಐ ಹ್ಯಾವಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ಐ ಹ್ಯಾವ್ ನಾಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಈಗ ಇದನ್ನು ನೀವು ಕ್ವಶನ್ ಮಾಡಬೇಕಾದಾಗ ಹ್ಯಾವನ್ನು ಫಸ್ಟಿಗೆ ತೆಗೆದುಕೊಂಡು ಬರಬೇಕು. ಹ್ಯಾವ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆಯೇ. ಇಲ್ಲಿ ಹ್ಯಾವ್ ಐ ಬೀನ್ ಅಂತ ಅನ್ಬೇಕು ಹೊರತು ಹ್ಯಾವ್ ಬೀನ್ ಐ ಅಂತ ಅನ್ಬಾರ್ದು, ನೆನ್ಪಲ್ಲಿ ಇಟ್ಕೊಳ್ಳಿ. ಓಕೆ, ಹ್ಯಾವ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇದ್ದೇನೆಯೇ. ಹ್ಯಾವಂಟ್ ಐ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾವ್ ಐ ಬೀನ್ ಗೋಯಿಂಗ್, ನಾನು ಎಲ್ಲಿಗೆ ಹೋಗುತ್ತಲೇ ಇದ್ದೇನೆ. ಈಗ ಇದನ್ನು ಯು ವಿ ದೇಗಳಲ್ಲಿ ಪ್ರಾಕ್ಟೀಸ್ ಮಾಡೋಣ. ಕಮಾನ್, ಪ್ರಾಕ್ಟೀಸ್ ವಿತ್ ಮೀ. ಯು ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್ ಅಂದರೆ ನೀವು ಶಾಲೆಗೆ ಹೋಗುತ್ತಲೇ ಇದ್ದೀರಿ. ಯು ಹ್ಯಾವಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾವ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇದ್ದೀರಾ. ಹ್ಯಾವಂಟ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್, ನೀವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾವ್ ಯು ಬೀನ್ ಗೋಯಿಂಗ್, ನೀವು ಎಲ್ಲಿಗೆ ಹೋಗುತ್ತಲೇ ಇದ್ದೀರಿ. ಇದನ್ನೇ ವಿ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇದ್ದೇವೆ. ವಿ ಹ್ಯಾವಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾವ್ ಯು ಬೀನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇದ್ದೇವೆಯೇ. ಹ್ಯಾವಂಟ್ ವಿ ಬೀನ್ ಗೋಯಿಂಗ್ ಟು ಸ್ಕೂಲ್, ನಾವು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ಆ್ಯಂಡ್ ವೇರ್ ಹ್ಯಾವ್ ಯು ಬೀನ್ ಗೋಯಿಂಗ್, ನಾವು ಎಲ್ಲಿಗೆ ಹೋಗುತ್ತಲೇ ಇದ್ದೇವೆ. ನೆಕ್ಸ್ಟು ದೇಯಲ್ಲಿ, ದೇ ಹ್ಯಾವ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇದ್ದಾರೆ. ದೇ ಹ್ಯಾವಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾವ್ ದೇ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇದ್ದಾರೆಯೇ. ಹ್ಯಾವಂಟ್ ದೇ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾವ್ ದೇ ಬೀನ್ ಗೋಯಿಂಗ್, ಅವರು ಎಲ್ಲಿಗೆ ಹೋಗುತ್ತಲೇ ಇದ್ದಾರೆ. ನೆಕ್ಸ್ಟು ಥರ್ಡ್ ಪರ್ಸನ್, ಹಿ ಸಿ ಇಟಲ್ಲಿ, ಹಿ ಹ್ಯಾಸ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇದ್ದಾನೆ. ಹಿ ಹ್ಯಾಸಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾಸ್ ಹಿ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇದ್ದಾನೆಯೇ. ಹ್ಯಾಸಂಟ್ ಹಿ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾಸ್ ಹಿ ಬೀನ್ ಗೋಯಿಂಗ್, ಅವನು ಎಲ್ಲಿಗೆ ಹೋಗುತ್ತಲೇ ಇದ್ದಾನೆ. ಈಗ ಅದೇ ರೀತಿ ನೆಕ್ಸ್ಟ್ ನೋಡಿ, ಸಿ ಹ್ಯಾಸ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇದ್ದಾಳೆ.
ಸಿ ಹ್ಯಾಸಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾಸ್ ಸಿ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇದ್ದಾಳೆಯೇ. ಹ್ಯಾಸನ್ ಸಿ ಬೀನ್ ಗೋಯಿಂಗ್ ಟು ಸ್ಕೂಲ್, ಅವಳು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾಸ್ ಸಿ ಬೀನ್ ಗೋಯಿಂಗ್, ಅವಳು ಎಲ್ಲಿಗೆ ಹೋಗುತ್ತಲೇ ಇದ್ದಾಳೆ. ವೆಲ್, ಈಗ ನೆಕ್ಸ್ಟ್ ನೋಡಿ, ಇಟ್ ಹ್ಯಾಸ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇದೆ. ಇಟ್ ಹ್ಯಾಸಂಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲ. ಹ್ಯಾಸ್ ಇಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇದೆಯೇ. ಹ್ಯಾಸಂಟ್ ಇಟ್ ಬೀನ್ ಗೋಯಿಂಗ್ ಟು ಸ್ಕೂಲ್, ಅದು ಶಾಲೆಗೆ ಹೋಗುತ್ತಲೇ ಇರುವುದಿಲ್ಲವೇ. ದೆನ್ ವೇರ್ ಹ್ಯಾಸ್ ಇಟ್ ಬೀನ್ ಗೋಯಿಂಗ್, ಅದು ಎಲ್ಲಿಗೆ ಹೋಗುತ್ತಲೇ ಇದೆ. ಸೊ ಈ ರೀತಿ ವಾಕ್ಯಗಳ ರಚನೆಯನ್ನು ಅಂದರೆ ನಾವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟು ಈ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್ ಯಾವ ಸಂದರ್ಭಗಳಲ್ಲಿ ಬಳಕೆಯಾಗುತ್ತೆ ಈಗ ಪ್ರಾಕ್ಟಿಕಲ್ ಆಗಿ ಕೆಲವಷ್ಟು ಟ್ರಾನ್ಸ್ಲೇಷನ್ಸ್ಗಳ ಮೂಲಕ ನೋಡೋಣ. ವೆಲ್ ಫ್ರೆಂಡ್ಸ್, ಈಗ ಫಸ್ಟ್ ಸೆಂಟೆನ್ಸ್ ನೋಡಿ, ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ಅಂದರೆ 2 ತಾಸುಗಳಿಂದ ನಾನು ಓದುತ್ತಲೇ ಇದ್ದೇನೆ. ಅಂದರೆ ಓದುವ ಕ್ರಿಯೆ ಸ್ಟಾರ್ಟ್ ಆಗಿ 2 hours ಆಯಿತು, ಆ ಕ್ರಿಯೆ ಇನ್ನೂ ನಡೀತಾ ಇದೆ, ಅಂದರೆ ಮುಗಿದಿಲ್ಲ. ಅದಕ್ಕೋಸ್ಕರ ಈ ಒಂದು ಟೆನ್ಸನ್ನು ಬಳಸ್ತಾರೆ. ಅಂದರೆ ಒಂದು ಕ್ರಿಯೆ ಸ್ಟಾರ್ಟ್ ಆಗಿ ಬಹಳ ಹೊತ್ತಿನ ತನಕ ನಡೀತಾನೇ ಇರುತ್ತೆ, ಇನ್ನೂ ಮುಗಿದಿರುವುದಿಲ್ಲ ಅನ್ನುವಂಥ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕು. ಓಕೆ, ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ನೆಕ್ಸ್ಟು ಐ ಹ್ಯಾವ್ ಬೀನ್ ಲಿವಿಂಗ್ ಇನ್ ಹುಬ್ಳಿ ಸಿನ್ಸ್ 1980. ಅಂದರೆ ನಾನು 1980ರಿಂದ ಹುಬ್ಬಳ್ಳಿಯಲ್ಲಿ ವಾಸ ಮಾಡುತ್ತಲೇ ಇದ್ದೇನೆ. ಅಂದರೆ ಹುಬ್ಬಳ್ಳಿಗೆ ಬಂದಿದ್ದು ನಮ್ಮ ಫ್ಯಾಮಿಲಿ 1980ಯಲ್ಲಿ, ಅವಾಗಿನಿಂದ ನಾನು ಹುಬ್ಬಳ್ಳಿಯಲ್ಲೇ ವಾಸ ಮಾಡುತ್ತಲೇ ಇದ್ದೇನೆ. ಅಂದರೆ ವಾಸ ಮಾಡುವಂಥ ಕ್ರಿಯೆ ಸ್ಟಾರ್ಟ್ ಆಗಿದ್ದು 1980ಯಲ್ಲಿ, ಅದು ಇನ್ನೂ ಇಲ್ಲಿ ಆ ಒಂದು ಕ್ರಿಯೆ ನಡೀತಾನೆ ಇದೆ. ಈ ರೀತಿ ವಾಕ್ಯಗಳನ್ನ ಮಾತಾಡುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕಾಗತ್ತೆ. ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿ ಮೊದಲ ವಾಕ್ಯದಲ್ಲಿ ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours, ಅಲ್ಲಿ ಇಂದ ಅಂದರೆ 2 ತಾಸುಗಳಿಂದ, ಇಂದ ಅಂತನ್ಬೇಕಾದ್ರೆ ಫಾರ್ ಯೂಸ್ ಮಾಡಿದ್ವಿ. ಹಾಗೆಯೇ 1980ಇಂದ 1980ರಿಂದ ಇಲ್ಲಿ ಇಂದ ಬಂತು. ಈ ರೀತಿ ಇಂದ ಅಂತಂತಂದು ಕನ್ನಡದಲ್ಲಿ ಏನು ಬರುತ್ತಲ್ಲ, ಅಂಥ ಸಂದರ್ಭಗಳಲ್ಲಿ ಫಾರ್ ಮತ್ತು ಸಿನ್ಸ್ಗಳನ್ನ ಈ ಒಂದು ಟೆನ್ಸಲ್ಲಿ ವಾಕ್ಯಗಳನ್ನ ಮಾತಾಡಬೇಕಾದಾಗ ನಾವು ಬಳಸಬೇಕಾಗತ್ತೆ. ಸರ್, ಎಲ್ಲಿ ಫಾರ್ ಎಲ್ಲಿ ಯೂಸ್ ಮಾಡಬೇಕು, ಸಿನ್ಸ್ ಎಲ್ಲಿ ಯೂಸ್ ಮಾಡಬೇಕು ಅಂತ ಎರಡೂ ಅರ್ಥ ಒಂದೇ. ಆದರೆ ಫಾರ್ ಅಂತನ್ನೋದನ್ನು ನಾವು ಸಮ ಪಾಯಿಂಟ್ ಆಫ್ ದ ಡ್ಯುರೇಷನ್, ಅಂದರೆ ಸಮಯದ ಅವಧಿಯನ್ನು ನಾವು ಹೇಳಬೇಕಾದಾಗ ಫಾರ್ ಯೂಸ್ ಮಾಡಬೇಕಾಗತ್ತೆ. ಸಿನ್ಸ್ ಅನ್ನೋದನ್ನು ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಹೇಳಬೇಕಾದಾಗ ಯೂಸ್ ಮಾಡಬೇಕಾಗತ್ತೆ. ಈಗ ನೋಡಿರಿ, ಮೊದಲ ವಾಕ್ಯದಲ್ಲಿ 2 ತಾಸುಗಳಿಂದ ಅಂತಂದಿತ್ತು, ಆದರೆ ಎಷ್ಟು ಎಕ್ಸಾಕ್ಟಾಗಿ ಎಷ್ಟು ಟೈಮ್ನಿಂದ ಸ್ಟಾರ್ಟ್ ಆಗಿದೆ ಅದು ಗೊತ್ತಿರಲಿಲ್ಲ. ಆದ್ದರಿಂದ ನಾವು ಅಲ್ಲಿ ಫಾರ್ ಬಳಸಿದ್ವಿ. ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ಈಗ ಇದನ್ನೀಗ 1980ರಿಂದ ಅಂದರೆ 1980 ಅಂತ ಅನ್ನೋದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್, ಆದ್ದರಿಂದ ಅಲ್ಲಿ ಸಿನ್ಸ್ ಬಂದಿದೆ. ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಗೊತ್ತಿದ್ದರೆ ಆ ವಾಕ್ಯಗಳನ್ನ ಮಾತಾಡುವಾಗ ಸಿನ್ಸ್ ಬಳಸಬೇಕು, ಡ್ಯುರೇಷನ್ನ ಮಾತಾಡುವಾಗ ಫಾರ್ ಬಳಸಬೇಕು. ಈಗ ನೋಡಿರಿ, ಹಲವು ದಿನಗಳಿಂದ ಲೇಸ್ ಫಾರ್ ಮೆನಿ ಡೇಸ್, ಹಲವು ಗಂಟೆಗಳಿಂದ ಫಾರ್ ಮೆನಿ ಅವರ್ಸ್, ಹಲವು ವರ್ಷಗಳಿಂದ ಫಾರ್ ಮೆನಿ ಇಯರ್ಸ್, ಹಲವು ವಾರಗಳಿಂದ ಫಾರ್ ಮೆನಿ ವೀಕ್. ಈ ರೀತಿ ಪೀರಿಯಡ್ ಆಫ್ ದ ಟೈಮ್ ಇದ್ದಾಗ ನಾವು ಫಾರ್ನ ಬಳಸಬೇಕು. ಈಗ ಅದೇ ರೀತಿ ಈಗ ನೋಡಿರಿ, ಸೋಮವಾರದಿಂದ ಮಂಗಳವಾರದಿಂದ ಅಂತನ್ಲಿಕ್ಕೆ ಸಿನ್ಸ್ ಮಂಡೇ, ಸಿನ್ಸ್ ಟ್ಯೂಸ್ಡೇ ಯೂಸ್ ಮಾಡಬೇಕು. ಹೋದ ವಾರದಿಂದ ಅಂತಂದ್ರೆ ಹೋದ ವಾರ ಅಂತಂದ್ರೆ ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಇದೆ, ಸಿನ್ಸ್ ಲಾಸ್ಟ್ ವೀಕ್ ಅಂತಂದು ಬಳಸಬೇಕು. ನೆಕ್ಸ್ಟು ಹೋದ ವರ್ಷದಿಂದ ಸಿನ್ಸ್ ಲಾಸ್ಟ್ ಇಯರ್, ನಿನ್ನೆಯಿಂದ ಸಿನ್ಸ್ ಎಸ್ಟರ್ಡೇ, ನಾಳೆಯಿಂದ ಸಿನ್ಸ್ ಮಾರ್ನಿಂಗ್, ಮುಂದಿನ ವಾರದಿಂದ ಸಿನ್ಸ್ ನೆಕ್ಸ್ಟ್ ವೀಕ್. ಈ ರೀತಿ ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಇದ್ದರೆ ಸಿನ್ಸ್ ಬಳಸಬೇಕು, ಇಲ್ಲ ಪೀರಿಯಡ್ ಆಫ್ ದ ಟೈಮ್ ಇದ್ದರೆ ಫಾರನ್ನು ನಾವು ಬಳಸಬೇಕಾಗತ್ತೆ. ಓಕೆ, ಈಗ ನೆಕ್ಸ್ಟ್ ನೋಡಿರಿ, ಹಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಫಾರ್ ಮೆನಿ ಮಂತ್ಸ್. ಅಂದರೆ ಹಲವಾರು ತಿಂಗಳುಗಳಿಂದ ಅವನು ಇಂಗ್ಲೀಷನ್ನ ಕಲಿಯುತ್ತಲೇ ಇದ್ದಾನೆ. ಎಸ್, ಇಲ್ಲಿ ಹಲವಾರು ತಿಂಗಳು ಅಂತಂದರೆ ಯಾವ ತಿಂಗಳು ಅಂತಂದು ಗೊತ್ತಿಲ್ಲ, ಆದ್ದರಿಂದ ಫಾರ್ ಬಂದಿದೆ. ಈಗ ಇದನ್ನೇ ನೋಡಿ, ಅವನು ಆಗಸ್ಟ್ ತಿಂಗಳಿಂದ ಇಂಗ್ಲೀಷ್ನ ಕಲಿಯುತ್ತಲೇ ಇದ್ದಾನೆ. ಹಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್ ಸಿನ್ಸ್ ಆಗಸ್ಟ್. ಇಲ್ಲಿ ಆಗಸ್ಟ್ ಅಂತ ಅನ್ನೋದು ಎಕ್ಸಾಕ್ಟ್ ಪಾಯಿಂಟ್ ಆಫ್ ದ ಟೈಮ್ ಇರೋದ್ರಿಂದ ನಾವು ಸಿನ್ಸನ್ನು ಬಳಸ್ತಾ ಇದ್ದೀವಿ. ನೆಕ್ಸ್ಟ್ ನೋಡಿ, ಸಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಮೆನಿ ಅವರ್ಸ್. ಅಂದರೆ ಹಲವು ತಾಸುಗಳಿಂದ ಆಕೆ ಕಾಯುತ್ತಲೇ ಇದ್ದಾಳೆ. ಈಗ ಇದೇ ವಾಕ್ಯವನ್ನು ಸಿ ಹ್ಯಾಸ್ ಬೀನ್ ವೇಟಿಂಗ್ ಫಾರ್ ಯು ಸಿನ್ಸ್ 2 o'clock. ಅಂದರೆ 2 ಗಂಟೆಯಿಂದ ಆಕೆ ನಿಮಗೋಸ್ಕರ ಕಾಯುತ್ತಲೇ ಇದ್ದಾಳೆ. 2 ಗಂಟೆ ಅಂತಂದು ಬಂತಲ್ವಾ, ಆದ್ದರಿಂದ ಅಲ್ಲಿ ಸಿನ್ಸ್ ಬಂದಿದೆ. ನೆಕ್ಸ್ಟ್ ನೋಡಿ, ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಫಾರ್ 30 years. ಅಂದರೆ ನಾನು 30 ವರ್ಷಗಳಿಂದ ಇಂಗ್ಲೀಷ್ನ ಕಲಿಸುತ್ತಲೇ ಇದ್ದೇನೆ. ಬಿಕಾಸ್ ಇಂಗ್ಲೀಷ್ ಕಲಿಸ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಸಿನ್ಸ್ ನಾನು PUC ಸೆಕೆಂಡರಿ ಇದ್ದಾಗಲೇ ನಾನು ಕಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟೂಡೆಂಟ್ಸ್ಗಳಿಗೆ. ಇನ್ನೂ ಸಹ ನಾನು ಅದನ್ನ ಬಿಟ್ಟಿಲ್ಲ, ರೈಟ್, ಇನ್ನೂ ಕಲಿಸುತ್ತಲೇ ಇದ್ದೇನೆ. ಓಕೆ, ಫಾರ್
30 years. ಈಗ ಇದನ್ನೇ ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 1996. ಇಲ್ಲಿ 1996 ಅಂತ 96ರಿಂದ ಕಲಿಸುತ್ತಲೇ ಇದ್ದೇನೆ ಅಂತಂದಾಗ ಅಲ್ಲೇನಾಗುತ್ತೆ, ಅಲ್ಲಿ ಸಿನ್ಸ್ ಬರುತ್ತೆ. ಐ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಸಿನ್ಸ್ 1996, ರೈಟ್. ಎಸ್, ಈಗ ಇಂಗ್ಲೀಷ್ ಟೀಚಿಂಗ್ ಅನ್ನೋದು ನನ್ನ ಫ್ಯಾಷನ್. ಅದು 30 ವರ್ಷಗಳಿಂದ ಕಲಿಸುತ್ತಲೇ ಇದ್ದೇನೆ. ಟಿಲ್ ಮೈ ಲಾಸ್ಟ್ ಬ್ರೆತ್ ಐ ವಿಲ್ ಹ್ಯಾವ್ ಬಿನ್ ಟೀಚಿಂಗ್ ಇಂಗ್ಲೀಷ್. ನನ್ನ ಕೊನೆಯ ಉಸಿರಿರುವ ತನಕನೂ ನಾನು ಇಂಗ್ಲೀಷನ್ನು ಕಲಿಸುತ್ತಲೇ ಇರ್ತೀನಿ, ರೈಟ್. ಇನ್ನು ನೆಕ್ಸ್ಟು, ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ನೀವು ಯಾವಾಗಿನಿಂದ ಇಂಗ್ಲೀಷನ್ನ ಕಲಿಯುತ್ತಲೇ ಇದ್ದೀರಾ? ಫಾರ್ ಹೌ ಲಾಂಗ್ ಹ್ಯಾವ್ ಯು ಬೀನ್ ಪ್ಲೇಯಿಂಗ್ ಕ್ರಿಕೆಟ್? ನೀವು ಯಾವಾಗಿನಿಂದ ಕ್ರಿಕೆಟನ್ನು ಆಡುತ್ತಲೇ ಇದ್ದೀರಾ? ಈ ರೀತಿ ಫಾರ್ ಹೌ ಲಾಂಗ್ ಹಚ್ಚಿ ನೀವು ವಾಕ್ಯಗಳನ್ನ ಮಾಡಬೇಕಾದಾಗಲೂ ಇಲ್ಲಿ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸಬೇಕಾಗತ್ತೆ. ನೆಕ್ಸ್ಟ್ ನೋಡಿರಿ, ಹಲವು ದಿನಗಳಿಂದ ಮಳೆ ಬರುತ್ತಲೇ ಇದೆ. ಅಂದರೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಗಿದ್ದು ಹಿಂದೆ, ಕೆಲವು ದಿನಗಳ ಹಿಂದೆ, ಆದರೆ ಅದು ಇನ್ನೂ ಬರ್ತಾನೆ ಇದೆ. ಇಟ್ ಹ್ಯಾಸ್ ಬೀನ್ ರೈನಿಂಗ್ ಫಾರ್ ಮೆನಿ ಡೇಸ್. ಈಗ ಇದನ್ನೇ ಹೋದ ಸೋಮವಾರದಿಂದ ಮಳೆ ಬರುತ್ತಲೇ ಇದೆ ಅಂತಂದಲಿಕ್ಕೆ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಸಿನ್ಸ್ ಲಾಸ್ಟ್ ಮಂಡೇ, ರೈಟ್. ಯಾಕಂತಂದರೆ ಹೋದ ಸೋಮವಾರ ಅಂತಂದು ಬಂತು ನೋಡಿ, ಅದರಿಂದ ಅಲ್ಲಿ ಸಿನ್ಸ್ ಬಂತು. ವೆಲ್, ಈ ಎಲ್ಲ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಬಳಸ್ತೀವಿ. ಮತ್ತು ಇದನ್ನ ಸ್ಪೋಕನ್ ಪ್ರಾಕ್ಟೀಸಲ್ಲಿ ನಾವು ಪ್ರಶ್ನೆಗೆ ಆನ್ಸರ್ಗಳನ್ನ ಹೇಗೆ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ, ನಾನು ಈಗ ಕೇಳ್ತೀನಿ ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್ ಅಂತಂದು ಕೇಳ್ತೀನಿ. ನೀವೇನು ಮಾಡಬೇಕಲ್ಲಿ ಎಸ್ ಐ ಹ್ಯಾವ್ ಬೀನ್ ಅಂತಂದು ಉತ್ತರ ಕೊಡಬೇಕು. ಪಾಸಿಟಿವ್ ಇದ್ದರೆ, ನೆಗೆಟಿವ್ ಇದ್ದರೆ ನೋ ಐ ಹ್ಯಾವಂಟ್ ಬೀನ್ ಅಂತಂದು ಹೇಳಬೇಕು, ರೈಟ್. ಹ್ಯಾವ್ ಯು ಬೀನ್ ಲರ್ನಿಂಗ್ ಇಂಗ್ಲೀಷ್? ಎಸ್ ಐ ಹ್ಯಾವ್ ಬೀನ್. ನೋ ಐ ಹ್ಯಾವಂಟ್ ಬೀನ್. ಹ್ಯಾವ್ ಯು ಬೀನ್ ರೀಡಿಂಗ್? ಎಸ್ ಐ ಹ್ಯಾವ್ ಬೀನ್. ನೋ ಐ ಹ್ಯಾವಂಟ್ ಬೀನ್. Have you been playing guitar? Yes, I have been. No, I haven't been. Have you been going to office? Yes, I have been. No, I haven't been. Have you been working hard? Yes, I have been. No, I haven't been. ಸೊ ಈ ರೀತಿ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನ ತೊಗೊಂಡು ನೀವು ಪ್ರಾಕ್ಟೀಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ದಿಸ್ ಇಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡಿರಿ, ಮಾತನಾಡ್ತಾ ಇರಬೇಕಾದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯೂಸ್ ಮಾಡೋದು ತುಂಬಾ ಕಡಿಮೆ. ಬಟ್ ಆದರೂ ಸಹ ಕೆಲವು ಸಂದರ್ಭಗಳಲ್ಲಿ ಒಂದು ಕ್ರಿಯೆ ಹಿಂದೆ ಸ್ಟಾರ್ಟ್ ಆಗಿ ಭಾಳ ಹೊತ್ತಿನ ತನಕ ಅದು ನಡೀತಾನೆ ಇರುತ್ತೆ ಅಂತನ್ನುವಂಥ ಸಂದರ್ಭಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ರಾಕ್ಟೀಸ್ ಮಾಡಬೇಕು. ವೆಲ್ ಫ್ರೆಂಡ್ಸ್, ಸೊ ಹಾಗಾದರೆ ದಿಸ್ ಇಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಆ್ಯಂಡ್ ಕಂಟಿನ್ಯೂಸ್ ಟೆನ್ಸ್. ಈಗ ಏನು ಮಾಡೋಣ ಅಂತಂತಂದರೆ, ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ಅದನ್ನು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಹಿಡಿದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ತನಕ ನಾವು ಪ್ರಾಕ್ಟೀಸ್ ಮಾಡೋಣ. ಆರ್ ಯು ರೆಡಿ? ಎಸ್. ಓಕೆ, ಲೆಟ್ ಅಸ್ ಟೇಕ್ ದ ಎಕ್ಸಾಂಪಲ್. ಐ ಈಟ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತೇನೆ. ಓಕೆ, ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಫಸ್ಟ್ ಪ್ರೆಸೆಂಟ್ ಸಿಂಪಲ್ ಟೆನ್ಸಲ್ಲಿ ನಾನು ಮಾವಿನ ಹಣ್ಣು ತಿನ್ನುತ್ತೇನೆ. ಐ ಈಟ್ ಮ್ಯಾಂಗೋ. ಐ ಡು ನಾಟ್ ಈಟ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನೋದಿಲ್ಲ. ಡು ಐ ಈಟ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿನ್ನುತ್ತೇನೆಯೇ? ಡೋಂಟ್ ಐ ಈಟ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿನ್ನೋದಿಲ್ಲವೇ? ಹಾಗಾದರೆ ನಾನು ಏನು ತಿನ್ನುತ್ತೇನೆ? ವಾಟ್ ಡು ಐ ಈಟ್? ಈಗ ನೀವು ಮಾವಿನ ಹಣ್ಣು ತಿನ್ನುತ್ತೀರಿ. ಯು ಈಟ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನೋದಿಲ್ಲ. ಯು ಡು ನಾಟ್ ಈಟ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂತೀರಾ? ಡು ಯು ಈಟ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿನ್ನೋದಿಲ್ಲವೇ? ಡೋಂಟ್ ಯು ಈಟ್ ಮ್ಯಾಂಗೋ? ಹಾಗಾದ್ರೆ ನೀವೇನು ತಿಂತೀರಾ? ವಾಟ್ ಡು ಯು ಈಟ್? ನೆಕ್ಸ್ಟು, ಅವನು ಮಾವಿನ ಹಣ್ಣು ತಿನ್ನುತ್ತಾನೆ. ಹಿ ಈಟ್ಸ್ ಮ್ಯಾಂಗೋ. ಯಾಕಂದರೆ ಅಲ್ಲಿ ಎಸ್ ಆ್ಯಡ್ ಮಾಡಬೇಕು. ಅವನು ಮಾವಿನ ಹಣ್ಣು ತಿನ್ನೋದಿಲ್ಲ. ಹಿ ಡಸ್ ನಾಟ್ ಈಟ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂತಾನ? ಡಸ್ ಈಟ್ ಮ್ಯಾಂಗೋ? ಅವನು ಮಾವಿನ ಹಣ್ಣು ತಿನ್ನುವುದಿಲ್ಲವೇ? ಡಸಂಟ್ ಹಿ ಈಟ್ ಮ್ಯಾಂಗೋ? ದೆನ್ ಅವನು ಏನು ತಿನ್ನುತ್ತಾನೆ? ವಾಟ್ ಡಸ್ ಹಿ ಈಟ್? ಹೀಗೆ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್. ಆ ಯು ಮತ್ತು ಹಿ ಸಾಕು. ಓಕೆ, ಯಾಕಂತಂದರೆ ಯು ಇದ್ದ ಹಾಗೆಯೇ ಅಲ್ಲಿ ದೇ ಮತ್ತು ವಿ ಇರುತ್ತೆ. ನೆಕ್ಸ್ಟು ಹಿ ಇದ್ದ ಹಾಗೆ ಸಿ ಮತ್ತು ಇಟ್ ಅಂತಂದು ಇರುತ್ತೆ. ಅದರಿಂದ ನೀವು ಐ ಪ್ರಾಕ್ಟೀಸ್ ಮಾಡಬೇಕು, ಯು ಪ್ರಾಕ್ಟೀಸ್ ಮಾಡಬೇಕು ಮತ್ತು ಹಿ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ನೆಕ್ಸ್ಟು ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಆಮ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಿದ್ದೇನೆ. ಐ ಆಮ್ ನಾಟ್ ಈಟಿಂಗ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. ಆಮ್ ಐ ಈಟಿಂಗ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿನ್ನುತ್ತಿದ್ದೇನೆಯೇ? ಆಮ್ ಐ ನಾಟ್ ಈಟಿಂಗ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲವೇ? ದೆನ್ ನಾನು ಏನು ತಿನ್ನುತ್ತಿದ್ದೇನೆ? ವಾಟ್ ಆಮ್ ಐ ಈಟಿಂಗ್? ಯು ಆರ್ ಈಟಿಂಗ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನುತ್ತಿದ್ದೀರಿ. ಯು ಆರ್ ನಾಟ್ ಈಟಿಂಗ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. ಆರ್ ಯು ಈಟಿಂಗ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿನ್ನುತ್ತಿದ್ದೀರಾ? ಆರ್ ಯು ನಾಟ್ ಈಟಿಂಗ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲವೇ? ದೆನ್ ವಾಟ್ ಆರ್ ಯು ಈಟಿಂಗ್? ನೀವೇನು ತಿನ್ನುತ್ತಿದ್ದೀರಾ? ನೆಕ್ಸ್ಟ್, ಹೀ ಈಸ್ ಈಟಿಂಗ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿನ್ನುತ್ತಿದ್ದಾನೆ. ಹೀ ಈಸ್ ನಾಟ್ ಈಟಿಂಗ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. ಈಸ್ ಈ ಈಟಿಂಗ್ ಮ್ಯಾಂಗೋ? ಅವನು ಮಾವಿನ ಹಣ್ಣು ತಿನ್ನುತ್ತಿದ್ದಾನೆಯೇ? ಈಸ್ ಈ ನಾಟ್ ಈಟಿಂಗ್ ಮ್ಯಾಂಗೋ? ಅವನು ಮಾವಿನ ಹಣ್ಣು ತಿನ್ನುತ್ತಿರುವುದಿಲ್ಲ. ದೆನ್ ವಾಟ್ ಈಸ್ ಈ ಈಟಿಂಗ್? ಅವನು ಏನು ತಿನ್ನುತ್ತಿದ್ದಾನೆ? ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ ಐ ಹ್ಯಾವ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿದ್ದೇನೆ. ಐ ಹ್ಯಾವಂಟ್ ಈಟನ್ ಮ್ಯಾಂಗೋ. ನಾನು ಮಾವಿನ ಹಣ್ಣು ತಿಂದಿಲ್ಲ. ಹ್ಯಾವ್ ಐ ಈಟನ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿಂದಿದ್ದೇನೆಯೇ? ಹ್ಯಾವಂಟ್ ಐ ಈಟನ್ ಮ್ಯಾಂಗೋ? ನಾನು ಮಾವಿನ ಹಣ್ಣು ತಿಂದಿದ್ದಿಲ್ಲವೇ? ನೆಕ್ಸ್ಟ್, ವಾಟ್ ಹ್ಯಾವ್ ಐ ಈಟನ್? ನಾನು ಏನು ತಿಂದಿದ್ದೇನೆ? ನೆಕ್ಸ್ಟ್, ಯು ಹ್ಯಾವ್ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿದ್ದೀರಿ. ಯು ಹ್ಯಾವಂಟ್ ಈಟನ್ ಮ್ಯಾಂಗೋ. ನೀವು ಮಾವಿನ ಹಣ್ಣು ತಿಂದಿಲ್ಲ. ಹ್ಯಾವ್ ಯು ಈಟನ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿಂದಿದ್ದೀರಾ? ಹ್ಯಾವಂಟ್ ಯು ಈಟನ್ ಮ್ಯಾಂಗೋ? ನೀವು ಮಾವಿನ ಹಣ್ಣು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾವ್ ಯು ಈಟನ್? ನೀವು ಏನು ತಿಂದಿದ್ದೀರಿ? ನೆಕ್ಸ್ಟ್ ನೋಡಿರಿ, ಹಿ ಹ್ಯಾಸ್ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂದಿದ್ದಾನೆ. ಹಿ ಹ್ಯಾಸಂಟ್ ಈಟನ್ ಮ್ಯಾಂಗೋ. ಅವನು ಮಾವಿನ ಹಣ್ಣು ತಿಂದಿಲ್ಲ. ಹ್ಯಾಸ್ ಈ ಈಟನ್ ಮ್ಯಾಂಗೋ? ಅವನು ಮಾವಿನ ಹಣ್ಣು ತಿಂದಿದ್ದಾನೆಯೇ? ಹ್ಯಾಸಂಟ್ ಈ ಈಟನ್ ಮ್ಯಾಂಗೋ? ಅವನು ಮಾವಿನ ಹಣ್ಣು ತಿಂದಿಲ್ಲವೇ? ದೆನ್ ವಾಟ್ ಹ್ಯಾಸ್ ಈ ಈಟನ್? ಅವನು ಏನು ತಿಂದಿದ್ದಾನೆ?
ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಐ ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣು ತಿನ್ನುತ್ತಲೇ ಇದ್ದೇನೆ. ಐ ಹ್ಯಾವಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾವ್ ಐ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣು ತಿನ್ನುತ್ತಲೇ ಇದ್ದೇನೆಯೇ. ಹ್ಯಾವಂಟ್ ಐ ಬೀನ್ ಈಟಿಂಗ್ ಮ್ಯಾಂಗೋ, ನಾನು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾವ್ ಐ ಬೀನ್ ಈಟಿಂಗ್, ನಾನು ಏನನ್ನು ತಿನ್ನುತ್ತಲೇ ಇದ್ದೇನೆ. ನೆಕ್ಸ್ಟ್ ಯು ಹ್ಯಾವ್ ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣು ತಿನ್ನುತ್ತಲೇ ಇದ್ದೀರಿ. ಯು ಹ್ಯಾವಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ನೆಕ್ಸ್ಟ್ ಹ್ಯಾವ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣು ತಿನ್ನುತ್ತಲೇ ಇದ್ದೀರಾ. ಹ್ಯಾವಂಟ್ ಯು ಬೀನ್ ಈಟಿಂಗ್ ಮ್ಯಾಂಗೋ, ನೀವು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾವ್ ಯು ಬೀನ್ ಈಟಿಂಗ್, ನೀವು ಏನು ತಿನ್ನುತ್ತಲೇ ಇದ್ದೀರಾ. ನೆಕ್ಸ್ಟ್ ಹಿ ಹ್ಯಾಸ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣು ತಿನ್ನುತ್ತಲೇ ಇದ್ದಾನೆ. ಹಿ ಹ್ಯಾಸಂಟ್ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ಹ್ಯಾಸ್ ಹಿ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣು ತಿನ್ನುತ್ತಲೇ ಇದ್ದಾನೆಯೇ. ಹ್ಯಾಸಂಟ್ ಹಿ ಬೀನ್ ಈಟಿಂಗ್ ಮ್ಯಾಂಗೋ, ಅವನು ಮಾವಿನಣ್ಣು ತಿನ್ನುತ್ತಲೇ ಇರುವುದಿಲ್ಲ. ದೆನ್ ವಾಟ್ ಹ್ಯಾಸ್ ಹಿ ಬೀನ್ ಈಟಿಂಗ್, ಅವನು ಏನು ತಿನ್ನುತ್ತಲೇ ಇದ್ದಾನೆ. ಎಸ್, ಈಗ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಪ್ರಾಕ್ಟೀಸ್ ಮಾಡಿ. ಈ ಇಂಗ್ಲೀಷಲ್ಲಿ ಬರೀ ಇಂಗ್ಲೀಷ್ ಅಷ್ಟೇ ನೀವು ಫಾಸ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ನಿಂದ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ತನಕ 4 ಟೆನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಬೇಕು. ಆ, ಯು ಮತ್ತು ಹಿಯಲ್ಲಿ. ಓಕೆ, ನಾವು ಲೆಟ್ಸ್ ಪ್ರಾಕ್ಟೀಸ್. I eat mango, I don't eat mango. Do I eat mango, don't I eat mango? What do I eat? You eat mango, you don't eat mango. Do you eat mango, don't you eat mango? What do you eat? He eats mango, he doesn't eat mango. Does he eat mango, doesn't he eat mango? What does he eat? Next, present perfect continuous tense. I am eating mango, I am not eating mango. Am I eating mango, am I eating mango? What am I eating? You are eating mango, you are not eating mango. Are you eating mango, aren't you eating mango? What are you eating? Next, he is eating mango, he isn't eating mango. Is he eating mango, isn't he eating mango? What is he eating? Next, present perfect tense. I have eaten mango, I haven't eaten mango. Have I eaten mango, haven't I eaten mango? What have I eaten? You have eaten mango, you haven't eaten mango. Have you eaten mango, haven't you eaten mango? What have you eaten? He has eaten mango, he hasn't eaten mango. Has he eaten mango, hasn't he eaten mango? What has he eaten? Next, present perfect continuous tense. I have been eating mango, I haven't been eating mango. Have I been eating mango, haven't I been eating mango? What have I been eating? You have been eating mango, you haven't been eating mango. Have you been eating mango, haven't you been eating mango? What have you been eating? He has been eating mango, he hasn't been eating mango. Has he been eating mango, hasn't he been eating mango? What has he been eating? ಈ ರೀತಿ ನೀವು ಏನು ಮಾಡಬೇಕು, ಡಿಫ್ರೆಂಟ್ ವರ್ಬ್ಸ್ಗಳನ್ನ ತಗೊಂಡು ನಾನು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದೋ ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಫ್ಲೂಯೆನ್ಸಿ ಡೆವಲಪ್ಮೆಂಟ್ ಆಗುತ್ತೆ. ನಾನು ನಿಮಗೆ ಹೇಳ್ತಾನೆ ಇದ್ದೀನಿ, ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿರಿ. ನಾನು ಸಹ ಇಂಗ್ಲೀಷನ್ನು ಕನ್ನಡ ಮಾಧ್ಯಮದಿಂದ ಕಲಿತಾ ಬಂದಿದ್ದೀನಿ. ನಾನು ಇಂಗ್ಲೀಷನ್ನ ಕಲಿತಾ ಇರಬೇಕಾದ್ರೆ ಈ ರೀತಿ ನಾವು ಡಿಫ್ರೆಂಟ್ ವರ್ಬ್ಗಳನ್ನ ತೆಗೆದುಕೊಂಡ್ಬಿಟ್ಟು ಮೋರ್ ದೆನ್ ಡೈಲಿ 50 ವರ್ಬ್ಸ್ಗಳನ್ನು ತೊಗೊಂಡು ನಾನು ಎಲ್ಲ ಟೆನ್ಸಸ್ಗಳಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಮೈ ಡಿಯರ್ ಫ್ರೆಂಡ್ಸ್, ಟೆನ್ಸಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಪೀಕ್ ಇಂಗ್ಲೀಷ್ ಲ್ಯಾಂಗ್ವೇಜ್, ರೈಟ್? ನೀವು ಇಂಗ್ಲೀಷನ್ನು ಮಾತನಾಡಬೇಕು ಅಂತಂದರೆ ಟೆನ್ಸಸ್ಗಳಿಗೆ ಪರ್ಫೆಕ್ಟ್ ಆಗಬೇಕು ಅಂತಂದರೆ ಈ ರೀತಿ ಪ್ರಾಕ್ಟೀಸ್ ಮಾಡಿದಾಗ ನೀವು ಪರ್ಫೆಕ್ಟ್ ಆಗ್ತೀರಿ. ಓಕೆ, ಸೊ ಮೈ ಡಿಯರ್ ಫ್ರೆಂಡ್ಸ್, ಹಾಗಾದರೆ ಹೋಮ್ವರ್ಕ್ ಏನು, ಇಂದಿನ ಈ ಒಂದು ವಿಡಿಯೋನ ಇನ್ನೊಮ್ಮೆ ರಿವಾಚ್ ಮಾಡಿ ಎಲ್ಲವನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಮತ್ತು ನಾನಿಲ್ಲಿ 2 ಸೆಂಟೆನ್ಸ್ಗಳನ್ನ ನಿಮಗೆ ಕೊಡ್ತೀನಿ. ಐ ಹ್ಯಾವ್ ಡ್ರಂಕ್ ಟೀ, ನಾನು ಚಹಾವನ್ನು ಕುಡಿದಿದ್ದೇನೆ. ನೆಕ್ಸ್ಟು ಐ ಹ್ಯಾವ್ ಬೀನ್ ಲರ್ನಿಂಗ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಯುತ್ತಲೇ ಇದ್ದೇನೆ. ಈ 2 ವಾಕ್ಯಗಳನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಎಲ್ಲ ಪರ್ಸನ್ಸ್ಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮಾಡಿ ನೀವು ಅದನ್ನು ಪ್ರಾಕ್ಟೀಸ್ ಮಾಡಬೇಕು. ಮಾಡ್ತೀರಲ್ವಾ? ವಂಡರ್ಫುಲ್. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಲ್ವಾ? ಸೊ ಹಾಗಾದರೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಇದನ್ನ ಇನ್ನೊಬ್ಬರಿಗೆ ಶೇರ್ ಮಾಡಿ. ಬಿಕಾಸ್ ಎಷ್ಟು ಜನ ಇಂಗ್ಲೀಷ್ನ ಕಲಿಬೇಕಂತಂದಿದ್ರೋ ಅವರೆಲ್ಲರಿಗೂ ಈ ವಿಡಿಯೋ ತಲುಪಲಿ ಅನ್ನೋಂಥ ನನ್ನ ಉದ್ದೇಶ. ಆ್ಯಂಡ್ ಎಸ್, ಅಫ್ಕೋರ್ಸ್ ನೀವು ಸಹ ಕಲಿತಾ ಇದ್ದೀರಲ್ವಾ? ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಕಾಮೆಂಟ್ಸ್ಗಳನ್ನ ನೋಡಿ. ಒಬ್ಬೊಬ್ಬರು ಸಹ ತುಂಬ ಚೆನ್ನಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತಂದು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ಮತ್ತು ಈ ವಿಡಿಯೋನ ಎಷ್ಟು ಸಾಧ್ಯ ಒಬ್ಬರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಫಾಸ್ಟ್ ಸಿಂಪಲ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸನ್ನು ಕಲಿಲಿಕ್ಕೆ ಹೋಗ್ತಾ ಇದ್ದೀವಿ. ಸೊ ಡೋಂಟ್ ಮಿಸ್ ದ ನೆಕ್ಸ್ಟ್ ವಿಡಿಯೋ. ಎಸ್, ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ಮತ್ತು ನೀವು ತೋರಿಸ್ತಾ ಇರೋಂಥ ಪ್ರೀತಿಗೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್, ಸಿ ಯು. ಗಾಡ್ ಬ್ಲೆಸ್ ಯು ಆಲ್.